ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ TT 2024ರ ಎಕ್ಸಾಮಿಗೆ ಸೈನ್ಸ್ನಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣಂತೆ. ನಾನು ಆಲ್ರೆಡಿ ಕರ್ನಾಟಕ TTನ 2 ಬಾರಿ ಮತ್ತು ಸೆಂಟ್ರಲ್ TT 1 ಬಾರಿ ಪಾಸ್ ಆಗಿದ್ದರ ಆಧಾರದ ಮೇಲೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನನ್ನು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕತ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಫಸ್ಟ್ ಆಲ್ರೆಡಿ ನಾನು ಭಾಗ 1 ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ಯಾರಿ. ಇದು ಅದರದ ಕಂಟಿನ್ಯೂಯೇಷನ್ ಪಾರ್ಟ್ ರೀ. ಇದ್ರೊಳಗೆ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣಂತ. 2 ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿ ಯಾವುದು ಅಂತ ಕೇಳ್ಯಾರ. ನೋಡಿರಿ, 2 ಮೂತ್ರಪಿಂಡಗಳ ಮೇಲೆ ಇರ್ತಕ್ಕಂಥ ಗ್ರಂಥಿಗಳು. ಫಸ್ಟ್ ಆಪ್ಷನ್ ಏನು ಕೊಟ್ಟಾರ? ಥೈರಾಯ್ಡ್ ಗ್ರಂಥಿಗಳು. ಸೆಕೆಂಡ್ ಆಪ್ಷನ್ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು. ಥರ್ಡ್ ಆಪ್ಷನ್ ಆಡ್ರಿನಲ್ ಗ್ರಂಥಿಗಳು. ಫೋರ್ತ್ ಆಪ್ಷನ್ ಐಲೆಕ್ಸ್ ಆಫ್ ಲ್ಯಾಂಗರ್ ಹಾನ್ಸ್ ಅಂತ ಕೊಟ್ಟಾರೆ. ಇದರೊಳಗೆ 2 ಮೂತ್ರಪಿಂಡಗಳ ಮೇಲೆ ಇರ್ತಕ್ಕಂಥ ಗ್ರಂಥಿ ಯಾವುದು ಅಂದ್ರೆ ಆಡ್ರಿನಲ್ ಗ್ರಂಥಿಗಳು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಆಹಾರ ಮಿಶ್ರಕವಲ್ಲದ್ದು. ಇದು ನೋಡ್ರಿ, ಆಹಾರ ಮಿಶ್ರಕವಲ್ಲದ್ದು ಯಾವುದು ಅಂತ ಕೇಳಾರ. ನೋಡ್ರಿ, ಪ್ರತಿ ಉತ್ಕರ್ಷಕಗಳು ಈಸ್ ದ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ವರ್ಣಕಾರಕಗಳು. ಥರ್ಡ್ ಆಪ್ಷನ್ ಪಾಲಿಪ್ಲಾಯ್ಡ್ಗಳು. ಫೋರ್ತ್ ಆಪ್ಷನ್ ಈಸ್ ರುಚಿಕಾರಕಗಳು. ಇದರೊಳಗೆ ಯಾವುದನ್ನು ಆಹಾರ ಮಿಶ್ರಕವಲ್ಲದು, ಆಹಾರದೊಳಗೆ ಯಾವುದನ್ನು ಮಿಕ್ಸ್ ಮಾಡೋಂಗಿಲ್ಲ ಅಂತ ಕೇಳಿದ್ರೆ ಪಾಲಿಪ್ಲಾಯ್ಡ್ಗಳು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದಂತ ಕೇಳ್ಯಾರ. ನ್ಯೂರಾನ್ಗಳ, ಗ್ರಾಹಕಗಳು ಅಥವಾ ವಾಹಕಗಳು ಮತ್ತು ಕಾರ್ಯನಿರ್ವಾಹಕಗಳು ಕೇಳ್ಯಾರ. ಇವುಗಳಲ್ಲಿ ಯಾವುದು ಅಂಗಾಂಶ ಅಂದ್ರೆ ವಾಹಕಗಳು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಾರಲಾರದ ಪಕ್ಷಿಗಳ ಗುಂಪು. ನೋಡ್ರಿ, ಹಾರಲಾರದ ಪಕ್ಷಿಗಳ ಕೇಳ್ಯಾರ. ಕಿವಿ, ಆಸ್ಟ್ರಿಚ್, ಬಾತುಕೋಳಿ, ರಿಯಾ. ಇದು ಹಾರಲಾರದ ಪಕ್ಷಿಗಳ ಗುಂಪುನು ಅಥವಾ ಆಸ್ಟ್ರಿಚ್, ಕಿವಿ, ಏಮು, ನವಿಲು ಅಂತ ಕೇಳ್ಯಾರ. ನೆಕ್ಸ್ಟ್, ಫ್ಲೆಮಿಂಗೋ, ಕಿವಿ, ಆಸ್ಟ್ರಿಚ್, ರಿಯಾ ಕೇಳ್ಯಾರ. ಆಸ್ಟ್ರಿಚ್, ಕಿವಿ, ಏಮು, ರಿಯಾ. ಇದರೊಳಗೆ ಯಾವುದು ಹಾರಲಾರದ ಪಕ್ಷಿಗಳ ಗುಂಪು ಅಂದ್ರೆ ಫೋರ್ತ್ ಆಪ್ಷನ್ ಆಸ್ಟ್ರಿಚ್, ಕಿವಿ, ಏಮು, ರಿಯಾ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ನೆಕ್ಸ್ಟ್, ಭೂಗತ ಜಲಮಟ್ಟದ 2 ಅಂಚುಗಳು ಮಧ್ಯಭಾಗಕ್ಕಿಂತ ಎತ್ತರದಲ್ಲಿದ್ದರೆ ಉಂಟಾಗುವ ಬಾವಿ ಅಂತ ಕೇಳ್ಯಾರ. ಇದು ಕೊಳವೆ ಬಾವಿನೋ, ಅಕ್ವಾಫೈರ್ನೋ, ಚಿಲುಮೆನೋ, ಜಲಾಶಯ ಅಂತ ಕೇಳ್ಯಾರ. ನೋಡ್ರಿ, ಭೂಗತ ಜಲಮಟ್ಟದ 2 ಅಂಚುಗಳ ಮಧ್ಯಭಾಗಕ್ಕಿಂತ ಎತ್ತರದಲ್ಲಿದ್ದರೆ ಉಂಟಾಗುವ ಬಾವಿ ಅಂತ ಅಕ್ವಾಫೈರ್ ಈಸ್ ದ ಆಪ್ಷನ್ ನಂಬರ್ ಸೆಕೆಂಡ್ ಆಪ್ಷನ್. ಅಕ್ವಾಫೈರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಾನವ ಜೀವಕೋಶದಲ್ಲಿ ಕಂಡುಬರುವ ಪಾಲಿಮರ್ ಯಾವುದು ಅಂತ ಕೇಳ್ಯಾರ. ನೋಡ್ರಿ, ಮೈಟೋಕಾಂಡ್ರಿಯಾನೋ, DNA ಗಾಲ್ಗಿ ಸಂಕೀರ್ಣನೋ, ರೈಬೋಸೋಮೋ ಅಂತ ಕೇಳ್ಯಾರ. ನೋಡ್ರಿ, ಮಾನವನ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ಪಾಲಿಮರ್ ಅಂದ್ರೆ DNA ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೇಯಾನನ್ನು ಉಣ್ಣೆಯೊಂದಿಗೆ ಬೆರೆಸಿದಾಗ ಕೆಳಗಿನ ಯಾವ ವಸ್ತುಗಳನ್ನು ತಯಾರಿಸ್ತಾರೆ. ನೋಡ್ರಿ, ರೇಯಾನನ್ನು ಉಣ್ಣೆಯೊಂದಿಗೆ ಬೆರೆಸಿದಾಗ ಈ ಕೆಳಗಿನ ಯಾವ ವಸ್ತುಗಳನ್ನು ತಯಾರಿಸ್ತಾರ ಅಂದ್ರೆ ಪಾಲಿಕಾಟೋ ಅಥವಾ ಸರ್ಜಿಕಲ್ ಡ್ರೆಸ್ಸಿಂಗು, ಕಾರ್ಪೇಟೋ ಅಥವಾ ಪಾಲಿವುಲ್. ನೋಡ್ರಿ, ರೇಯಾನನ್ನು ಉಣ್ಣೆಯೊಂದಿಗೆ ಬೆರೆಸಿದಾಗ ಯಾವ ವಸ್ತುವನ್ನು ತಯಾರಿಸ್ತಾರಂದ್ರೆ ಪಾಲಿವೂಲನ್ನು ತಯಾರಿಸ್ತಾರೆ. ಹಂಗಂದ್ರೆ ಆಪ್ಷನ್ ನಂಬರ್ 4 ಪಾಲಿವೂಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತುಕ್ಕು ಇದರ ರಾಸಾಯನಿಕ ಸೂತ್ರ. ತುಕ್ಕು ಇದರ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳ್ಯಾರ. Fe2O3ನೋ, Fe2O3 H2Oನೋ, Fe2O3 ಪ್ಲಸ್ 2FeOH ಥ್ರೈಸ್ನೋ ಅಥವಾ Fe3O4 ಕೇಳ್ಯಾರ. ಇದ್ರೊಳಗೆ ತುಕ್ಕು ಇದರ ರಾಸಾಯನಿಕ ಸೂತ್ರ ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ Fe2O3 H2O ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ಯಾರ. 4 ಹೇಳಿಕೆಗಳನ್ನು ಕೊಟ್ಟು ಅದರಲ್ಲಿ ಒಂದು ಹೇಳಿಕೆಯನ್ನೇ ಸರಿಯಾಗಿರೋದು ಹೇಳಿಕೆಯನ್ನು ಹೇಳಬೇಕು. ಎಲ್ಲ ಲೋಹಗಳು ತನ್ನೆತೆ. ನೋಡ್ರಿ, ಎಲ್ಲ ಲೋಹಗಳು ತನ್ನೆತೆ ಗುಣವನ್ನು ಹೊಂದಿವೆ ಅಂತ ಕೇಳ್ಯಾರ. ಇಲ್ಲಿ ಎಲ್ಲ ಲೋಹಗಳು ಅಂತ ಕೊಡ್ಲಿರದ ಕೆಲವು ಲೋಹಗಳು ತನ್ನೆತೆ ಗುಣವನ್ನು ಹೊಂದಿದೆ ಅಂದರೆ ಕರೆಕ್ಟ್ ಆಕೈತಿ. ಇಲ್ಲಿ ಎಲ್ಲ ಅಂತ ಕೊಟ್ಟಿದ್ದಕ್ಕೆ ಈ ಹೇಳಿಕೆ ಏನೈತಿದು ತಪ್ಪಾದ ಹೇಳಿಕೆ ಆಯ್ತು. ನೆಕ್ಸ್ಟ್, ಎಲ್ಲ ಅಲೋಹಗಳು ತನ್ನೆತೆ ಗುಣವನ್ನು ಹೊಂದಿವೆ, ಇದು ತಪ್ಪು ಆನ್ಸರ್. ಕೆಲವು ಅಲೋಹಗಳು ತನ್ನೆತೆ ಗುಣವನ್ನು ಹೊಂದಿದೆ ಅಂದ್ರೆ ರೈಟ್ ಆಗ್ತಿತ್ತು. ಇಲ್ಲೇನಂದ್ರೆ ಎಲ್ಲ ಅಲೋಹಗಳು ತನ್ನೆತೆ ಗುಣವನ್ನು ಹೊಂದಿದೆ ಅಂದರೆ ಇದು
ರಾಂಗ್ ಆನ್ಸರ್. ಸಾಮಾನ್ಯವಾಗಿ ಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಸಾಮಾನ್ಯವಾಗಿ ಲೋಹಗಳು ಏನಿರ್ತಾವೆ, ತನ್ಯತೆ ಗುಣವನ್ನು ಹೊಂದಿರ್ತಾವೆ, ಈಸ್ ದ ರೈಟ್ ಆನ್ಸರ್. ಕೆಲವು ಅಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ ಅಂದ್ರೆ ಇದು ತಪ್ಪಾದ ಆನ್ಸರ್. ಏನಂತ ಕೇಳ್ಬೋದು, ಅಲ್ಲಿ ಸಾಮಾನ್ಯವಾಗಿ ಅಲೋಹಗಳು ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತೈತೆ. ಇಲ್ಲೇನಂದ್ರೆ ಫಸ್ಟ್ ಆಪ್ಷನ್ ಒಳಗೆ ಎಲ್ಲ ಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ ಇದ ತಪ್ಪ ಆನ್ಸರ್. ಎಲ್ಲ ಲೋಹಗಳು ತನ್ಯತೆ ಗುಣವನ್ನು ಹೊಂದಿರಿ ತಪ್ಪ ಆನ್ಸರ್. ಸಾಮಾನ್ಯವಾಗಿ ಲೋಹಗಳು ಏನಿರ್ತಾವೆ ತನ್ಯತೆ ಗುಣವನ್ನು ಹೊಂದಿರ್ತಾವೆ, ಇದು ಕರೆಕ್ಟ್. ಕೆಲವು ಅಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ ಅಂತ ಕೇಳಾರ, ಇದನ್ನು ತಪ್ಪಾದ ಹೇಳಿಕೆ. ಸಾಮಾನ್ಯವಾಗಿ ಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬ್ರೈಲ್ನಲ್ಲಿರುವ ಒಟ್ಟು ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರಿ, 10. ಆಪ್ಷನ್ ನಂಬರ್ 2 12. ಆಪ್ಷನ್ ನಂಬರ್ 3 6. ಆಪ್ಷನ್ ನಂಬರ್ 4 8 ಕೊಟ್ಟಾರ. ಇದರೊಳಗೆ ಆಪ್ಷನ್ ನಂಬರ್ 3 ನೋಡ್ರಿ, ಬ್ರೈಲ್ನಲ್ಲಿರುವ ಒಟ್ಟು ಚುಕ್ಕೆಗಳ ಸಂಖ್ಯೆ ಎಷ್ಟು ಅಂದ್ರೆ 6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೊದಲು ವಿಮಾನ ತಯಾರಿಸಲು ಬಳಸುತ್ತಿದ್ದ ವಸ್ತು ಯಾವುದು ಅಂತ ಕೇಳಾರ. ಮರನೋ, ಉಕ್ಕುನೋ, ಅಲ್ಯೂಮಿನಿಯಮೋ, ಟೈಟಾನಿಯಮ್ನೋ ಅಂತ ಕೇಳಾರ. ನೋಡ್ರಿ, ಮೊದಲು ವಿಮಾನವನ್ನು ತಯಾರಿಸಲು ಬಳಸ್ತಕ್ಕಂಥ ವಸ್ತು ಯಾವುದಂದ್ರೆ ಮರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ವಸ್ತುವಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುತ್ತಾರೆ. ನೋಡ್ರಿ, ಯಾವುದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರೆ, ಕಲ್ಲಿದ್ದಲುನೋ, ಕೋಕ್ನ, ಕಲ್ಲಿದ್ದಲು ಅಲ್ಲಿನ ಕ್ವಾರ್ಟ್ಸ್ನ. ಕಲ್ಲಿದ್ದಲು ಈಸ್ ದ ರೈಟ್ ಆನ್ಸರ್. ಈ ವಸ್ತುವಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರಂದ್ರೆ ಕಲ್ಲಿದ್ದಲು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದು ಸಂಪರ್ಕ ಬಲದ ಅಂದ್ರೆ ಕಾಂಟ್ಯಾಕ್ಟ್ ಫೋರ್ಸ್ನ ಒಂದು ವಿಧ. ಸಂಪರ್ಕ ಬಲ ಅಂತ ಬಂದ ಕೂಡಲೇ ಏನು ಘರ್ಷಣಾ ಬಲ. ಕಾಂತೀಯ ಬಲ ಆಗಂಗಿಲ್ಲ, ಸ್ಥಾಯಿ ವಿದ್ಯುತ್ ಬಲ ಆಗಲ್ಲ, ಗುರುತ್ವ ಬಲ ಆಗಲ್ರಿ. ಘರ್ಷಣಾ ಬಲ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ, ಯಾವುದು ಸರಿಯಾದ ಆಯ್ಕೆ ಇಲ್ಲ ಅನ್ನೋದನ್ನು 4 ಹೇಳಿಕೆ ಕೊಟ್ಟರೆ ಅದ್ರಾಗ ಯಾವುದೊಂದು ಸರಿಯಲ್ಲ ಅನ್ನೋದು ಹೇಳಬೇಕು. 3 ಏನದಾವ್ರಿ ಸರಿ ಅದಾವು, 1 ಏನೈತೆ ತಪ್ಪತಿ. ಯಾವುದು ಸರಿಯಲ್ಲ ಅದನ್ನು ಹೇಳಬೇಕು. ಒಂದು ಕಾರ್ಯವನ್ನು ನಾವು ಚಲಿಸುವಂತೆ ಮಾಡಲು ಪ್ರಯತ್ನಿಸಿದಾಗ ಸ್ಥಾಯಿ ಘರ್ಷಣೆ ಉಂಟಾಗ್ತೈತಿ. ನೆಕ್ಸ್ಟ್, ಘರ್ಷಣೆಯು ಹಲವು ಸಂದರ್ಭಗಳಲ್ಲಿ ಅನಪೇಕ್ಷಿತ. ಕರೆಕ್ಟ್. ಬಾಲ್ ಬೇರಿಂಗ್ ಬಳಕೆಯಿಂದ ಘರ್ಷಣೆಯನ್ನು ಹೆಚ್ಚಿಸ್ಬೋದಂತ ತಪ್ಪಾದ ಹೇಳಿಕೆ ಇದು. ಬಾಲ್ ಬೇರಿಂಗ್ನಿಂದ ಘರ್ಷಣೆಯನ್ನು ನಾವು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಇಲ್ಲೇನು ಕೇಳಾರಿ, ಇಲ್ಲೇ ಬಾಲ್ ಬೇರಿಂಗ್ ಬಳಕೆಯಿಂದ ಘರ್ಷಣೆಯನ್ನು ಹೆಚ್ಚಿಸ್ಬೋದು ಅಂದ್ರೆ ಇದು ತಪ್ಪಾದ ಹೇಳಿಕೆ. ನೆಕ್ಸ್ಟ್, ಪಾದರಕ್ಷೆಯ ತಳವು ಘರ್ಷಣೆಯನ್ನು ಹೆಚ್ಚಿಸುತ್ತದೆ. ಇದು ಸರಿಯಾದ ಹೇಳಿಕೆ. ಇದರೊಳಗೆ ತಪ್ಪಾಗಿರೋದಂದ್ರೆ ಬಾಲ್ ಬೇರಿಂಗ್ನ ಬಳಕೆಯಿಂದ ಘರ್ಷಣೆಯನ್ನು ಹೆಚ್ಚಿಸಬಹುದು ಅಂದ್ರೆ ಆಪ್ಷನ್ ನಂಬರ್ 3 ಇದು ಈ ಕ್ವಶನ್ಗೆ ಸರಿಯಾದ ಉತ್ತರ. ನೆಕ್ಸ್ಟ್, ಸೋಪಿನ ನೊರೆ ಕೊಡುವ ಗುಣವನ್ನು ಹೆಚ್ಚಿಸಲು ಬಳಸುವ ವಸ್ತು. ನೋಡ್ರಿ, ಸೋಪಿನ ನೊರೆ ಕೊಡುವ ಗುಣವನ್ನು, ಸೋಪ್ನಾಗ ನೊರೆ ಕೊಡ್ತಕ್ಕಂಥ ಗುಣವನ್ನು ಹೆಚ್ಚಿಸ್ಬೇಕಂದ್ರೆ ಅಲ್ಲಿ ಯಾವ ವಸ್ತುಗಳನ್ನ ಬಳಸ್ತಾರ, ಸೋಡಿಯಂ ಕಾರ್ಬೋನೇಟ್ನ, ಸೋಡಿಯಂ ರೋಸಿನೇಟ್ನ, ಸೋಡಿಯಂ ಸ್ಪಿಯರೇಟ್ನ, ಟ್ರೈಸೋಡಿಯಂ ಫಾಸ್ಫೇಟು ಅಂತ ಕೇಳಾರ. ಆಪ್ಷನ್ ನಂಬರ್ 2 ಸೋಡಿಯಂ ರೋಸಿಯೇಟ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇದೇನು ಮಾಡ್ಬೇಕು, ನೊರೆಯನ್ನು ಹೆಚ್ಚಿಸ್ಬೇಕಂದ್ರೆ ಸೋಡಿಯಂ ರೋಸಿಯೇಟನ್ನು ಬಳಸ್ತಾರೆ. ಈ ಕೆಳಗಿನ ಯಾವ ವಸ್ತುವನ್ನು ಆಹಾರ ಸಂರಕ್ಷಕವಾಗಿ ಬಳಸೋದಿಲ್ಲ, ಯಾವ ವಸ್ತುವನ್ನು ಆಹಾರ ಸಂರಕ್ಷಕವಾಗಿ ಬಳಸೋದಿಲ್ಲ ಅಂತ ಕೇಳಾರ. ಸಾಮಾನ್ಯ ಉಪ್ಪನ್ನು ಬಳಸ್ತಾರೆ ರೀ, ವಿನೇಗರ್ನ ಬಳಸ್ತಾರೆ, ಸಕ್ಕರೆ, ಇವೆಲ್ಲ ಏನು ಮಾಡ್ತಾರೆ, ಆಹಾರವನ್ನು ಸಂರಕ್ಷಕವಾಗಿ ಬಳಸ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವು ಆಹಾರಕ ಸಂರಕ್ಷಕವಾಗಿ ಬಳಸಂಗಿಲ್ಲ ರೀ. ನೋಡಿರಿ, ಮನೆಗೆ ಉಪ್ಪಿನಕಾಯಿ ಹಾಕ್ಬೇಕಂದ್ರೆ ಅದರೊಳಗೆ ಏನು ಮಾಡ್ತಾರೆ, ಉಪ್ಪು ಹೆಚ್ಚಾಗಿ ಹಾಕಿ ಇಳಿಸ್ತಾರೆ, ಯಾಕಂದ್ರೆ ಅದು ಆಹಾರ ಸಂರಕ್ಷಕವಾಗಿ. ಅದೇ ರೀತಿ ಸಕ್ಕರೆ ಮತ್ತು ವಿನೇಗರ್ನ ಇವೆಲ್ಲನೂ ಏನು ಮಾಡ್ತಾರೆ, ಆಹಾರ ಸಂರಕ್ಷಕವಾಗಿ ಬಳಸ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡನ್ನು ಆಹಾರ ಸಂರಕ್ಷಕವಾಗಿ ಬಳಸಂಗಿಲ್ಲ ರೀ. ನೆಕ್ಸ್ಟ್ ಕ್ವಶನ್, ಜವವನ್ನು ಎಸ್ನಿಂದಲೂ, ದೂರವನ್ನು ಡಿನಿಂದಲೂ ಮತ್ತು ಕಾಲವನ್ನು ಟಿನಿಂದಲೂ ಸೂಚಿಸಿದರೆ ಈ ಪರಿಮಾಣ ಸಂಬಂಧ ಅಂದರೆ ಎಸ್ = dt-ನೋ, ಟಿ =s/dನೋ, ಅಥವಾ ನೋಡ್ರಿ ಎಸ್ ಒಂದು ನಿಮಿಷ ನೋಡ್ರಿ ಎಸ್ d/tನೋ ಅಥವಾ ಎಸ್ t/d ಅಂತ ಕೇಳ್ರ. ಆಪ್ಷನ್ ನಂಬರ್ 3 ಎಸ್ d/t ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬೇರುಗಳು ಹೀರಿದ ನೀರಿನ ಶೇಕಡ ಪ್ರಮಾಣದಷ್ಟು ನೀರನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಸಸ್ಯಗಳು ಬಳಸ್ತಾವೆ. ಬೇರುಗಳು ಏನು ನೀರನ್ನು ಹೀರ್ಕೊಳ್ತಾವಲ್ಲ ಅದರೊಳಗೆ ಎಷ್ಟು ಶೇಕಡ ಪ್ರಮಾಣದ
ನೀರನ್ನು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಬಳಸ್ತಾರಂದ್ರೆ ನೋಡ್ರಿ 50%, 25%, 30% ಮತ್ತು 1% ನೋಡ್ರಿ ಇದ್ರೊಳಗೆ ಏನು ಮಾಡ್ತಾರೆ, ಕೇವಲ 1% ಏನು ಮಾಡ್ತಾವೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಲಿಕ್ಕೆ ಬಳಸ್ತಾವ್ರಿ. ನೆಕ್ಸ್ಟ್, ಹಿಮಕರಡಿಗಳು ಅತಿ ಶೀತದ ವಾತಾವರಣದಲ್ಲಿ ಬದುಕಲು ಹೊಂದಿರುವ ದೈಹಿಕ ಮಾರ್ಪಾಡುಗಳಂದ್ರೆ ಅವು ವಿಧವಾದ ಬಿಳಿ ಕೂದಲಿನ ಹೊಂದಿರ್ತಾವೆ, ಚರ್ಮದ ಕೆಳಗೆ ಕೊಬ್ಬಿನ ಶೇಖರಣೆ ಮತ್ತು ಜಾಲಪಾದಗಳನ್ನ ಏನಿರ್ತಾವೆ ಹೊಂದಿರ್ತಾವೆ. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಇದು ಸರಿಯಾಗಿದೆ ನೋಡ್ರಿ. ಕೆಳಗಂತ ಹೇಳಿಕೆಯೊಳಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬೇಕು. ಚಳಿಗಾಲದಲ್ಲಿ ಗಾಳಿಯು ಭೂಮಿಯಿಂದ ಸಾಗರದ ಕಡೆಗೆ ಬೀಸುತ್ತೆ. ಚಳಿಗಾಲದಾಗ ಏನು ಮಾಡ್ತೈತಿ, ಗಾಳಿ ಭೂಮಿಯಿಂದ ಸಾಗರದ ಕಡೆಗೆ ಬೀಸ್ತೈತೆ ಅಂತ ಹೇಳ್ಯಾರಿ. ನೆಕ್ಸ್ಟ್, ಸೆಕೆಂಡ್ ಆಪ್ಷನ್, ಬೇಸಿಗೆ ಕಾಲದಲ್ಲಿ ಗಾಳಿಯು ಭೂಮಿಯಿಂದ ಸಾಗರದ ಕಡೆಗೆ ಬೀಸುತ್ತದೆ. ಥರ್ಡ್ ಆಪ್ಷನ್ನಾಗ ಏನು ಕೊಟ್ಟಾರ, ಚಂಡಮಾರುತವು ಹೆಚ್ಚಿನ ಒತ್ತಡದ ಗಾಳಿಯಿಂದ ಅತಿ ವೇಗವಾಗಿ ಸುತ್ತುವುದರೊಂದಿಗೆ ರೂಪುಗೊಳ್ಳುತ್ತದೆ ಅಂತ ಕೇಳ್ಯಾರ. ನೆಕ್ಸ್ಟ್, ಇನ್ನೊಂದು ಫೋರ್ತ್ ಆಪ್ಷನ್ ಏನು ಕೇಳ್ಯಾರಿ, ಭಾರತದ ಕರಾವಳಿಯು ಚಂಡಮಾರುತಕ್ಕೆ ಗುರಿಯಾಗುವುದಿಲ್ಲ ಅಂತ ಕೇಳ್ಯಾರಿ. ನೋಡ್ರಿ ಇದರೊಳಗೆ ಯಾವುದಂದ್ರೆ ಸರಿಯಾದದ್ದಂದ್ರೆ ಚಳಿಗಾಲದಲ್ಲಿ ಗಾಳಿಯು ಭೂಮಿಯಿಂದ ಸಾಗರದ ಕಡೆಗೆ ಬೀಸುತ್ತದೆ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಉಸಿರಾಟದ ದರ ಅಂದ್ರೆ ಪ್ರತಿ ನಿಮಿಷಕ್ಕೆ 40 ಬಾರಿ ಈಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ನೋಡ್ರಿ, 4 ಆಪ್ಷನ್ ಕೊಟ್ಟು ಅದ್ರಾಗ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಬೇಕು. ಅರಣ್ಯಗಳು ಮಣ್ಣಿನ ಸವಕಳಿ ತಡೆದು ಮಣ್ಣನ್ನು ಸಂರಕ್ಷಿಸುತ್ತವೆ. ಇದು ಈಸಿ, ಇದಕ್ಕೆ ಸರಿಯಾದ ಹೇಳಿಕೆ. ನೆಕ್ಸ್ಟ್, ಅರಣ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಒಂದನ್ನೊಂದು ಪರಸ್ಪರ ಅವಲಂಬಿಸಿಲ್ಲ ಅಂತಾರೆ. ಇದೇನಿದು ತಪ್ಪಾದ ಹೇಳಿಕೆ. ಇದ್ರೊಳಗೆ ನಮ್ಗೆ ಯಾವುದು ಸರಿಯಾಗಿಲ್ಲ ಅಂತ ಕೇಳಾರ, ಇದನ್ನು ಸರಿಯಾಗಿಲ್ಲ, ಇದನ್ನು ರೈಟ್ ಆನ್ಸರ್ ನೋಡ್ರಿ. ಅರಣ್ಯಗಳು ವಾತಾವರಣ ಮತ್ತು ಜಲಚಕ್ರದ ಮೇಲೆ ಪ್ರಭಾವ ಬೀರ್ತಾವೆ. ಇದು ರೈಟ್ ಆನ್ಸರ್. ಮಣ್ಣು ಅರಣ್ಯಗಳ ಬೆಳವಣಿಗೆ ಮತ್ತು ಪುನರುತ್ಪಾದನೆಗೆ ಸಹಾಯ ಮಾಡ್ತಾವೆ. ಇವೆಲ್ಲ ಏನ್ರಿ ಸರಿಯಾದ ಉತ್ತರ. ಇದ್ರೊಳಗೆ ಸರಿಯಾಗಿಲ್ಲ ಅಂತ ಕೇಳಿದ್ದಂದ್ರೆ ಅರಣ್ಯಗಳಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳು ಒಂದನ್ನೊಂದು ಪರಸ್ಪರ ಅವಲಂಬಿಸಿಲ್ಲ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್, ತುರಿಕೆ ಸಸ್ಯದ ಎಲೆಯನ್ನು ಸ್ಪರ್ಶಿಸಿದಾಗ ಉಂಟಾಗುವ ಕುಟುಕು ನೋವಿಗೆ ಕಾರಣವಾದ ಆಮ್ಲ ಅಂತ ಕೇಳಾರ. ಲ್ಯಾಕ್ಟಿಕ್ ಆಮ್ಲನೋ, ಸಿಟ್ರಿಕ್ ಆಮ್ಲನೋ, ಮೆಥನೋಯಿಕ್ ಆಮ್ಲನೋ, ಅಸಿಟಿಕ್ ಆಮ್ಲ ಅಂತ ಕೇಳಾರ. ಆಪ್ಷನ್ ನಂಬರ್ 3 ಮೆಥನೋಯಿಕ್ ಆಮ್ಲ ಈಸ್ ದ ರೈಟ್ ಆನ್ಸರ್. ಮಾನವನ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗಲು ಕಾರಣ ಅಂದ್ರೆ ಅದರ ಫಸ್ಟ್ ಆಪ್ಷನ್ ಏನು ಕೊಟ್ಟಾರಿ, ಅತಿಯಾದ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆಯಿಂದ, ಎಥಿಲೀನ್ನ ಉತ್ಪಾದನೆಯಿಂದ, ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಿಂದ. ಫೋರ್ತ್ ಆಪ್ಷನ್ ಈಸ್ ಸ್ನಾಯುಗಳಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಶೇಖರಣೆಯಿಂದ ಅಂತಾರೆ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆಯಿಂದ. ಮಾನವನ ದೇಹದಲ್ಲಿ ಸ್ನಾಯು ಸೆಳೆತ ಉಂಟಾಗಲು ಪ್ರಮುಖ ಕಾರಣ ಅಂದ್ರೆ ಲ್ಯಾಕ್ಟಿಕ್ ಆಮ್ಲದ ಉತ್ಪಾದನೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಇದು ಹದಿಹರೆಯದವರಲ್ಲಿ ಉಂಟಾಗುವ ಅಭಿವೃದ್ಧಿಗೆ ಉದಾಹರಣೆ ಅಲ್ಲ ಅಂತ ಕೇಳಾರ. ನೋಡ್ರಿ, ಪ್ರೌಢತೆಯಿಂದಾಗಿ ಬದಲಾವಣೆ ನೋಡ್ರಿ, ಹದಿಹರೆಯದಲ್ಲಿ ಉಂಟಾಗುವ ಅಭಿವೃದ್ಧಿಗೆ ಇದು ಉದಾಹರಣೆ ಅಲ್ಲ ಅಂತ ಕೇಳಾರ. ಉದಾಹರಣೆ ಯಾವುದು ಅಲ್ಲ ಅನ್ನೋದು ಹೇಳ್ಬೇಕು. ಇಂಥ ಕ್ವಶನನ್ನು ಫುಲ್ ಲಕ್ಷ ಕೊಟ್ಟು ನೋಡ್ಬೇಕ್ರಿ. ಉದಾಹರಣೆ ಹೌದು ಅಂತ ಕೇಳಾರ, ಉದಾಹರಣೆ ಅಂತ ಕೇಳಾರ, ಉದಾಹರಣೆ ಅಲ್ಲ ಅಂತ ಕೇಳಾರ. ನೋಡ್ರಿ, ಉದಾಹರಣೆ ಅಲ್ಲ. ಪ್ರೌಢತೆಯಿಂದಾಗಿ ಬದಲಾವಣೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಬದಲಾವಣೆ, ಬೌದ್ಧಿಕ ಬದಲಾವಣೆ, ಆನುವಂಶಿಕವಾಗಿ ಪಡೆದ ನಾಚಿಕೆ ಪ್ರವೃತ್ತಿ ಇದಕ್ಕೆ ಸರಿಯಾದ ಉತ್ತರ. ಇದೊಂದು ಉದಾಹರಣೆ ಅಲ್ರಿ ಇದು. ನೆಕ್ಸ್ಟ್ ಕ್ವಶನ್, ಮೊದಲ ಸಲ ಕುಳಿತುಕೊಳ್ಳುವುದು, ನೆಲದ ಮೇಲೆ ತೆವಳುವುದು, ನಡೆಯುವ ಮುನ್ನ ನಿಂತುಕೊಳ್ಳುವಂತಹ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಮಕ್ಕಳು ಸಮಯ ಹಾಗೂ ವಯಸ್ಸಿಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳನ್ನು ಇದು ಕ್ವಶನ್ ಇನ್ಕಂಪ್ಲೀಟ್ ಐತ್ರಿ. ಇದು ಏನೈತಲ್ಲ ಪೆಡಗಾಜಿ ಹೇಳೋ ಮುಂದೆ ಹೇಳ್ತೇನೆ ರೀ ಇದನ್ನು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮನೋಚಾಲಕ ವಲಯದಲ್ಲಿ ಈ ಉದ್ದಿಷ್ಟದಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಕೌಶಲ್ಯಗಳನ್ನು ತನ್ನ ಚಲನಾಂಗಗಳ ಬದಲಾಗಿ ಜ್ಞಾನೇಂದ್ರಿಯಗಳ ಸಹಾಯದಿಂದ ಅಭಿವೃದ್ಧಿ
ಅಭಿವೃದ್ಧಿಪಡಿಸಿಕೊಳ್ಳುವುದನ್ನು ನಾವು ನೋಡಬಹುದು. ಇದನ್ನೇನಂತಾರೆ ರೀ? ಯಾವಾಗ ಇದನ್ನು ಅನುಕರಣೆ ಅಂತಾರೆ, ಹೌದಿಲ್ರಿ? ಇದನ್ನು ನೋಡ್ರಿ, ಮನೋಚಾಲಕ ವಲಯದಲ್ಲಿ ಉದ್ದೀಪನಗಳಲ್ಲಿ ವಿದ್ಯಾರ್ಥಿ ತನ್ನ ಕೌಶಲ್ಯಗಳನ್ನು ತನ್ನ ಚಲನಾಂಗಗಳ ಬದಲಾಗಿ ಜ್ಞಾನೇಂದ್ರಿಯಗಳ ಸಹಾಯದಿಂದ ಅಭಿವೃದ್ಧಿಪಡಿಸಿಕೊಳ್ಳುವುದನ್ನು ನಾವು ನೋಡಬಹುದು. ಇದು ಅನುಕರಣೆ ರೀ. ಇದು ಅನುಕರಣೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೊಬಾಲ್ಟ್ನ ಕ್ಯೂರಿ ತಾಪ ಎಷ್ಟು? 1394 ಕೆಲ್ವಿನ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ನೆಕ್ಸ್ಟ್ ಕ್ವಶನ್. ವ್ಯಕ್ತಿಯೊಬ್ಬನು -2D ಸಾಮರ್ಥ್ಯದ ಮಸೂರವನ್ನು ಬಳಸುತ್ತಿದ್ದಾನೆ. ಆತನ ದೃಷ್ಟಿದೋಷ ಹಾಗೂ ಬಳಸಿದ ಮಸೂರ ಯಾವುದು ಅಂದ್ರೆ ಅವನಿಗಿರ್ತಕ್ಕಂಥದ್ದು ಸಮೀಪ ದೃಷ್ಟಿದೋಷ. ಅಲ್ಲಿ ಬಳಸ್ತಕ್ಕಂಥ ಮಸೂರ ಯಾವುದಂದ್ರೆ ನಿಮ್ನ ಮಸೂರ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಹಳದಿ ಬಣ್ಣದ ರೋಧಕದ ಬಣ್ಣದ ಸಂಕೇತ ಅಂದ್ರೆ 4 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 4 ಈಸ್ ದ ಆನ್ಸರ್. ನೆಕ್ಸ್ಟ್, ನಿಶ್ಚಲ ಸ್ಥಿತಿಯಲ್ಲಿರುವ ಅಥವಾ ಒಂದೇ ಸರಳರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಆ ಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಇದು ಯಾವುದು ಹೇಳಿಕೆ ಅಂದ್ರೆ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ರೀ. ಇದು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಏನು ಹೇಳ್ತೈತಿ? ನಿಶ್ಚಲ ಸ್ಥಿತಿಯಲ್ಲಿರುವ ಅಥವಾ ಒಂದೇ ಸರಳರೇಖೆಯಲ್ಲಿ ಏಕರೂಪ ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಆ ಸ್ಥಿತಿಯಲ್ಲೇ ಮುಂದುವರಿತೈತಿ ಅಂತ ಹೇಳೋದು ಯಾವುದು? ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಚಿತ್ರದಲ್ಲಿ R1 ಎಷ್ಟು ಕೊಟ್ಟಾರಿ? 10 ಓಮ್ ಕೊಟ್ಟಾರ. R2 40 ಓಮ್, R3 30 ಓಮ್, R4 20 ಓಮ್ ಮತ್ತು R5 60 ಓಮ್ ಕೊಟ್ಟಾರ. ಮತ್ತು 12 ವೋಲ್ಟ್ನ ಬ್ಯಾಟರಿಯನ್ನು ಸಂಯೋಜಿಸಿ ಸಂಪರ್ಕಿಸಿದರೆ ಮಂಡಲದಲ್ಲಿ ಉಂಟಾದ ಒಟ್ಟು ರೋಧವನ್ನು ಹೇಳಬೇಕು. ನೋಡ್ರಿ, ಇದು ಡೈಗ್ರಾಮ್ನ ಅವರ ಕೊಟ್ಟಾರ. ಇದರೊಳಗೆ ಏನು ಉಂಟಾಗಿರ್ತಕ್ಕಂಥ ರೋಧವನ್ನು ನಾವು ಮಂಡಲದಲ್ಲಿ ಉಂಟಾಗ್ತಕ್ಕಂಥ ರೋಧವನ್ನು ನಾವೇನು ಮಾಡ್ಬೇಕ್ರಿ? ನೋಡ್ರಿ, ಇದು ಡೈಗ್ರಾಮ್ ನೋಡಿ ಆನ್ಸರ್. ಫಸ್ಟ್ ಆಪ್ಷನ್ ಏನು ಕೊಟ್ಟಾರ? 18 ಓಮ್, ಸೆಕೆಂಡ್ ಆಪ್ಷನ್ 17 ಓಮ್, ಥರ್ಡ್ ಆಪ್ಷನ್ 20 ಓಮ್, ಫೋರ್ತ್ ಆಪ್ಷನ್ 19 ಓಮ್, 18 ಓಮ್. ಫಸ್ಟ್ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರೇರಿತ ವಿದ್ಯುತ್ ಚಾಲಕ ಬಲದ ಧ್ರುವೀಯತೆಯ ಉತ್ಪಾದಿಸಿದ ವಿದ್ಯುತ್ ಪ್ರವಾಹವು ಉತ್ಪತ್ತಿಯಾದ ಕಾಂತೀಯ ಫ್ಲಕ್ಸ್ನಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿರೋಧಿಸುತ್ತದೆ. ಈ ನಿಯಮವನ್ನು ಏನಂತ ಕರೀತಾರ ಅಂದ್ರೆ ಫ್ಲೆಮಿಂಗರ ನಿಯಮನೋ ಅಥವಾ ಲೆಂಜರವರ ನಿಯಮನೋ ಅಥವಾ ಬೋರ್ರವರ ನಿಯಮನೋ ಅಥವಾ ಹೆನ್ರಿಯವರ ನಿಯಮ ಅಂದ್ರೆ ಆಪ್ಷನ್ ನಂಬರ್ 2 ಲೆಂಜ್ರವರ ನಿಯಮ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮಳೆಯ ದಿನ ನೋಡ್ರಿ, ಮಳೆಯ ದಿನ ನಾವು ಜಾರಿ ಬೀಳಲು ಕಾರಣ ಯಾಕೆ ಮಳೆದಿಂದಾಗ ಜಾರಿ ಬೀಳ್ತೀವಿ ಅಂದ್ರೆ ನಾವು ಯಾವಾಗೂ ನೋಡ್ರಿ, ಫಸ್ಟ್ ಆಪ್ಷನ್ ಏನು ಕೊಟ್ಟಾರ? ಜಡತ್ವ ಕೊಟ್ಟಾರ. ಸೆಕೆಂಡ್ ಆಪ್ಷನ್ ಸಂವೇಗದಲ್ಲಿ ಬದಲಾವಣೆ. ನೆಕ್ಸ್ಟ್ ಘರ್ಷಣೆ ಹೆಚ್ಚಾಗೋದು, ಘರ್ಷಣೆ ಕಡಿಮೆ ಆಗೋದು. ನೋಡ್ರಿ, ಮಳೆ ದಿನ ನಾವು ಯಾಕೆ ಜಾರಿ ಬೀಳ್ತೀವಿ ಅಂದ್ರೆ ಅಲ್ಲಿ ಘರ್ಷಣೆ ಏನಿರ್ತೈತಿ? ಕಡಿಮೆ ಇರ್ತೈತಿ. ಹಾಗಂದ್ರೆ ಆಪ್ಷನ್ ನಂಬರ್ 4 ಘರ್ಷಣೆ ಕಡಿಮೆ ಆಗೋದು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಚಿತ್ರದಲ್ಲಿರುವಂತೆ ಒಂದು ವಸ್ತುವು 7 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತೀಯ ಪಥದಲ್ಲಿ ಒಂದು ಸುತ್ತು ಬಂದಾಗ ಅದರ ಸ್ಥಾನಪಲ್ಲಟ ಮತ್ತು ಕ್ರಮಿಸಿದ ದೂರ. ನೋಡ್ರಿ, ಸ್ಥಾನಪಲ್ಲಟ ಮತ್ತು ಕ್ರಮಿಸಿದ ದೂರವನ್ನು ಏನು ಮಾಡಬೇಕು? ಕಂಡುಹಿಡ್ಬೇಕು. ನೋಡ್ರಿ, ಫಸ್ಟ್ ಕೊಟ್ಟಿದ್ದು ಸ್ಥಾನಪಲ್ಲಟ. ನೋಡ್ರಿ, ಫಸ್ಟ್ ಕೊಟ್ಟಿದ್ದು ಆಪ್ಷನ್ ಒಳಗೆ ಫಸ್ಟ್ ಏನು ಕೊಟ್ಟಿರಲ್ಲ ಅದು ಸ್ಥಾನಪಲ್ಲಟ. ಆಮೇಲೆ ಕೊಟ್ಟಿದ್ದು ಏನು ಕೊಟ್ಟಾರ? ಕ್ರಮಿಸಿದ ದೂರವನ್ನು ಹೇಳಬೇಕು. ಹೌದಾ? ಸ್ಥಾನಪಲ್ಲಟ ಮತ್ತು ಕ್ರಮಿಸಿದ ದೂರ ಕೇಳಾರ. ಆಪ್ಷನ್ ನಂಬರ್ 1 ಕೊಟ್ಟಾರ. ಏನು ಕೊಟ್ಟಾರ? 0 44. ಆಪ್ಷನ್ ನಂಬರ್ 2 44 0. ಆಪ್ಷನ್ ನಂಬರ್ 3 14 7√2. ಆಪ್ಷನ್ ನಂಬರ್ 4 14 ಸೆಂಟಿಮೀಟರ್ 7. ನೋಡ್ರಿ, ಕನ್ಫ್ಯೂಸ್ ಮಾಡಲಿಕ್ಕೆ ಅವ್ರು ಏನು ಫಸ್ಟ್ ಕ್ರಮವಾಗಿ ಅಂತ ಕೇಳಿದ್ರೆ ಅವ್ರು ಮೊದ್ಲು ಏನು ಕೇಳ್ತಾರೆ ಅದ ಬರಬೇಕು. ಸ್ಥಾನಪಲ್ಲಟ ಏನಿರ್ತೈತಿ? 0 ಆಗ್ತೈತಿ. ಕ್ರಮಿಸಿದ ದೂರ ಎಷ್ಟಾಕೈತಿ? 44 ಆಗ್ತೈತಿ. ಹೌದಾ? ಹಾಗಂದ್ರೆ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಉಳಿದವುಗಳಿಗೆ ಹೋಲಿಸಿದರೆ ಈ ಕೃತಕ ಸ್ವಾದಕಾರಕ ಅತಿ ಹೆಚ್ಚು ಸಿಹಿ ರುಚಿಯನ್ನು ಹೊಂದಿರ್ತೈತಿ. ಇದರೊಳಗೆ ಯಾವುದು ಕೃತಕವಾಗಿ ನೋಡ್ರಿ ಉಳಿದವುಗಳಿಗೆ ಹೋಲಿಸಿದರೆ ಇಲ್ಲೇನದಾವಲ್ಲ
ಈ 4 ಹೋಲಿಸಿದ್ರೆ ಅದರೊಳಗೆ ಒಂದು ಏನೈತಲ್ಲ, ಈ ಕೃತಕ ಸ್ವಾದಕಾರಕ ಅತಿ ಹೆಚ್ಚು ಸಿಹಿ ರುಚಿಯನ್ನು ಹೊಂದಿರ್ತೈತಿ. ಯಾವುದು ಅದು ಅಂತ ಕೇಳಿದ್ರೆ ಫಸ್ಟ್ ಒಂದು ಏನು ಆಪ್ಷನ್ ಏನು ಕೇಳ್ಯಾರ, ಸ್ಯಾಕರಿನ್. ಸೆಕೆಂಡ್ ಆಪ್ಷನ್ ಆಸ್ಪರ್ಟೈಮ್. ಥರ್ಡ್ ಆಪ್ಷನ್ ಅಲಿಟೇಮ್. ಫೋರ್ತ್ ಆಪ್ಷನ್ ಸುಕ್ರಲೋಸ್ ಕೇಳ್ಯಾರ. ಹೌದಾ? ಇದರೊಳಗೆ ಯಾವುದು ಈ 4 ಕೃತಕ ಸ್ವಾದಕಾರಕಗಳಿಗೆ ಅತಿ ಹೆಚ್ಚು ಸಿಹಿ ರುಚಿಯನ್ನು ಹೊಂದಿರೋದಂದ್ರೆ ಅಲಿಟೇಮ್. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H/mv ಈಸ್ ಈಕ್ವಲ್ ಟು H/p. ಪ್ರಖ್ಯಾತವಾದ ಈ ಸಮೀಕರಣವನ್ನು ಯಾರು ನೀಡ್ಯಾರ ಅಂತ ಕೇಳ್ಯಾರ. ಇದರೊಳಗೆ ಫಸ್ಟ್ ಆಪ್ಷನ್ ಏನು ಕೊಟ್ಟಾರ, ಇರ್ವಿನ್ ಸ್ಕ್ರೋಡಿಂಜರ್. ಸೆಕೆಂಡ್ ಆಪ್ಷನ್ ವರ್ನರ್ ಹೈಸನ್ಬರ್ಗ್. ಥರ್ಡ್ ಆಪ್ಷನ್ ಲೂಯಿಸ್ ಡಿ ಬ್ರಾಗ್ಲಿ. ಫೋರ್ತ್ ಆಪ್ಷನ್ ಆಲ್ಫ್ರೆಡ್ ವರ್ನರ್. ಇದರೊಳಗೆ ಈ ಸಮೀಕರಣವನ್ನು ಕೊಟ್ಟವ್ರು ಯಾರಂದ್ರೆ ಲೂಯಿಸ್ ಡಿ ಬ್ರಾಗ್ಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಾಸಾಯನಿಕ ಬಂಧದ ಎಲೆಕ್ಟ್ರಾನಿಕ್ ಸಿದ್ಧಾಂತದ ಯಾರು ಪ್ರತಿಪಾದಕರು ಅಂತ ಕೇಳಿದ್ರೆ ಇದರೊಳಗೆ WL ಜೂಲಿಯಸ್ ಕೋಸಲ್ ಮತ್ತು GL ಲೆವಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಾಲು ಇದಕ್ಕೆ ಉದಾಹರಣೆಯಾಗಿದೆ. ಹಾಲು ಎದಕ್ಕೆ ಉದಾಹರಣೆಯಾಗಿದೆ ಅಂತಂದ್ರೆ ಒಂದು ಫಸ್ಟ್ ಆಪ್ಷನ್ ಸಾಲ್, ಸೆಕೆಂಡ್ ಆಪ್ಷನ್ ಝೇಲ್, ಥರ್ಡ್ ಆಪ್ಷನ್ ಫೋಮ್, ಫೋರ್ತ್ ಆಪ್ಷನ್ ಎಮಲ್ಷನ್ ಈಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಪಾಲಿಯೆಸ್ಟರ್ ಯಾವುದು ಅಂತ ಕೇಳ್ಯಾರ. PETನೋ ಅಥವಾ ನಿಯೋಫ್ರಿನೋ, ಬ್ಯೂನಾ ಈಸ್ ಈಕ್ವಲ್ ಟು ಎನ್ನು, ನೈಲಾನ್ 66 ಅಂತ ಕೇಳ್ಯಾರ. ಇದರೊಳಗೆ ಪಾಲಿಯೆಸ್ಟರ್ ಯಾವುದು ಅಂತ ಕೇಳಿದ್ರೆ PET ಈಸ್ ದ ರೈಟ್ ಆನ್ಸರ್. ಭೂಕವಚದಲ್ಲಿ ಹೇರಳವಾಗಿ ಏನು ಮಾಡ್ತಾವೆ, ಧಾತುಗಳು ದೊರಕ್ತಾವೆ ಇದರೊಳಗೆ. ಆದರೆ ಹೇರಳವಾಗಿ ಸಿಗುವ ಲೋಹೀಯ ಧಾತುಗಳು ಯಾವುದಂದ್ರೆ Al ಮತ್ತು Fe ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಾಕ್ರಾನ್ ಮೊನೋಮರ್ಗಳೆಂದರೆ ಇದರೊಳಗೆ ಇಥೈಲಿನ್ ಗ್ಲೈಕಾಲ್ ಮತ್ತು ಟೆರಿಫ್ಥಾಲಿಕ್ ಆಮ್ಲ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಬ್ಯಾಕ್ಟೀರಿಯಾದ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪ್ರತಿಜೀವಕ ಪೆನ್ಸಿಲಿನನ್ನು ಕಂಡುಹಿಡಿದ್ರು. ಯಾವ ಬ್ಯಾಕ್ಟೀರಿಯಾ ಮೇಲೆ ಕೆಲಸ ಮಾಡುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪ್ರತಿಜೀವಕ ಪೆನ್ಸಿಲಿನನ್ನು ಕಂಡುಹಿಡಿದ್ರು ಅಂದರೆ ಇದಕ್ಕೆ ರೈಟ್ ಆನ್ಸರ್ ಈಸ್ ಸ್ಟಾಫಿಲೋಕಾಕಸ್ ಬ್ಯಾಕ್ಟೀರಿಯಾ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ನೆಕ್ಸ್ಟ್, ಈ ಚಿತ್ರದಲ್ಲಿ ಆಯಾಸಕ್ಕೆ ಒಳಗಾಗದೆ ಜೀವನದುದ್ದಕ್ಕೂ ಲಯಬದ್ಧ ಸಂಕೋಚನ ಮತ್ತು ವಿಕಸನವನ್ನು ತೋರಿಸ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳ್ಯಾರ. ಒಂದನೇದು ಮೃದು ಸ್ನಾಯು ಅಂಗಾಂಶ, ಪಟ್ಟಿ ಸಹಿತ ಸ್ನಾಯು ಅಂಗಾಂಶ, ಹೃದಯ ಸ್ನಾಯು ಅಂಗಾಂಶ. ಫೋರ್ತ್ ಆಪ್ಷನ್ ಈಸ್ ಅನುಲೇಪಕ ಅಂಗಾಂಶ. ಆಪ್ಷನ್ ನಂಬರ್ 3 ಹೃದಯ ಸ್ನಾಯು ಅಂಗಾಂಶ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪೆಪ್ಟೈಡ್ ಬಂಧವು ಅಮೈನೋ ಆಮ್ಲದ ಒಂದು ಕಾರ್ಬಾಕ್ಸಿಲಿಕ್ ಗುಂಪು ಇದರೊಂದಿಗೆ ವರ್ತಿಸಿದಾಗ ಉಂಟಾಗುತ್ತದೆ. ಯಾವುದರೊಂದಿಗೆ ಅಂದ್ರೆ ಅಮೈನೋ ಗುಂಪು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಖನಿಜವು ಕೊಲೆಸ್ಟರಾಲ್ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡ್ತೈತಿ ಅಂದ್ರೆ ಸತು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸುಕ್ರೋಸ್ ಒಂದು ದ್ವಿಸರ್ಕರಿಯಾಗಿದ್ದು ಇದರಲ್ಲಿ ಇರುವ ಘಟಕ ಯಾವುದು ಅಂದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್. ಸುಕ್ರೋಸ್ ಒಳಗೆ ಏನಿರ್ತೈತಿ, ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಇರ್ತೈತಿ. ನೆಕ್ಸ್ಟ್, ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಾಂಶವನ್ನು ಹೊಂದಿರುವ ಅಂತಿಮವಾಗಿ ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳ ಪೆನ್ರೋಗ್ಯಾಮ್ಗಳ ಗುಂಪನ್ನು ಹೆಸರಿಸಿ ಅಂದ್ರೆ ಆವೃತ ಬೀಜ ಸಸ್ಯ ಮತ್ತು ಅನಾವೃತ ಬೀಜ ಸಸ್ಯ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಸ್ಯಗಳಲ್ಲಿ ಪ್ರೋಟೀನನ್ನು ಸಂಗ್ರಹಿಸುವ ಲಿಕೋಪ್ಲಾಸ್ಟ್ ಯಾವುದು ಅಂತ ಕೇಳಿದ್ರೆ ಅಲಿರೋಪ್ಲಾಸ್ಟ್ಗಳು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಮೈನೋ ಆಮ್ಲಗಳು ಸಾವಯವ ಸಂಯುಕ್ತಗಳಾಗಿದ್ದು ಒಂದೇ ಕಾರ್ಬನ್ಗೆ ಅಮೈನೋ ಮತ್ತು ಆಮ್ಲೀಯ ಗುಂಪುಗಳು ಆದೇಶನಗೊಂಡಿರುತ್ತವೆ. ಆದ್ದರಿಂದ ಇವುಗಳನ್ನು ಆಲ್ಫ್ ಅಮೈನೋ ಆಮ್ಲಗಳೆಂದು ಕರೆಯುತ್ತಾರೆ. ಇವುಗಳೆಂದರೆ ಯಾವುದಂದ್ರೆ
ಆದೇಶನಕ್ಕೊಳಗಾಗದ ಮೀಥೇನ್ಗಳು ಈಸ್ ದ ರೈಟ್ ಆನ್ಸರ್. ನೋಡಿರಿ, ಇವತ್ತಿನ ಕ್ಲಾಸ್ ಒಳಗೆ ನಾನು ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೇನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.